ಈಗ ಮೊದಲ 9 ರಾಶಿಯ ಫಲಾಫಲ ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡಿದ್ವಿ. ಶಾಸ್ತ್ರ 8 ರಾಶಿ ಅನ್ಸುತ್ತೆ. ಇನ್ನು ಕೊನೆಯ 3 ರಾಶಿಯ ಫಲಾಫಲ ಗಮನಿಸಿದ್ವಿ. ಮುಂದಿನ ನೋಡೋಣ ಮಕರ ರಾಶಿಯಿಂದ. ಮಕರ ರಾಶಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ? ವೃತ್ತಿಯಲ್ಲಿ ಶತ್ರುಗಳ ಕಾಟ ಇದೆ. ಸ್ತ್ರೀಯರಿಗೆ ಸಾಲ ನಷ್ಟದ ಭಯ ಸೂಚಿಸ್ತಾ ಇದೆ. ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗಬಹುದು. ಭೂಮಿ ವಾಹನ ಲಾಭಗಳು ಚೆನ್ನಾಗಿದೆ, ಸಮಸ್ಯೆ ಇಲ್ಲ. ಪ್ರಯಾಣದಲ್ಲಿ ಚೆನ್ನಾಗಿರ್ತದೆ. ಮಿತ್ರರಿಂದ ಸಹಾಯ ಕಾಣ್ತೀರಾ. ಭೂ ವ್ಯವಹಾರಗಳಲ್ಲಿ ಒಂದು ಮಾತುಕತೆ, ಅಧಿಕ ಮಾಸ ಇದೆಯಲ್ಲಪ್ಪ, ಮುಂದಕ್ಕೆ ಹೋಗುತ್ತೆ ವಿಚಾರಗಳ ಚರ್ಚೆ ಅಂತೂ ಆಗುತ್ತೆ. ಆ ರೀತಿಯಲ್ಲಿ ಒಂದು ಶುಭ ಫಲ ಖಂಡಿತ ಇದೆ. ಆದರೆ ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ಜಾಗ್ರತೆ ಬೇಕು, ಸ್ವಲ್ಪ ಎಚ್ಚರಿಕೆ ಬೇಕು. ಅಲ್ಲೇನೋ ಶತ್ರುತ್ವ, ಅಲ್ಲೇನೋ ಕಿರಿಕಿರಿಯ ವಾತಾವರಣ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ವಾರದ ಅಂತ್ಯ ಗಮನಿಸೋಣ. ಸಂಗಾತಿಯ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ವಾರಾಂತ್ಯದಲ್ಲಿ ದಾಂಪತ್ಯದಲ್ಲಿ ಸಾಮರಸ್ಯ. ಸ್ತ್ರೀಯರಿಗೆ ವ್ಯಾಪಾರದಲ್ಲಿ ಲಾಭ. ನೀರು, ಮತ್ಸ್ಯೋದ್ಯಮ ಈ ಕ್ಷೇತ್ರಗಳಲ್ಲಿ ಲಾಭ. ಭೂಮಿ, ವಾಹನ ಲಾಭ ಚೆನ್ನಾಗಿದೆ. ಸಂಗಾತಿಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಹೀಗಾಗಿ ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಹೆಚ್ಚಿನ ಪಾಲು ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಸ್ವಲ್ಪ ಹುಷಾರಾಗಿರಬೇಕು. ಮೋಸ ಹೋಗೋ ಸಾಧ್ಯತೆ ಇದೆ. ಅದು ಬುಧವಾರ ಮತ್ತು ಗುರುವಾರದ ಮಟ್ಟಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಮತ್ತು ನೀರಿನ ಪ್ರಯಾಣಗಳು, ನೀರಿನ ಸಮೀಪದಲ್ಲಿ ನೀವೇನಾದರೂ ಟ್ರಿಪ್ಪು ಮತ್ತೊಂದು ಹೋಗಿದ್ದರೆ ಆ ಒಂದು ದಿವಸಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ಜಲಕಂಟಕಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಇಷ್ಟನ್ನು ಗಮನ ಇಟ್ಕೊಂಡ್ರೆ ಉಳಿದ ಹಾಗೆ ತೊಂದರೆ ಇಲ್ಲ. ಇದಕ್ಕೆ ಪರಿಹಾರ ಏನಪ್ಪ ಮಕರ ರಾಶಿಯವರಿಗೆ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ಬಿಳಿ ಪುಷ್ಪಗಳಿಂದ ಅರ್ಚನೆ ಮಾಡಿಸಿ. ಅದು ತೊಡಕಿಂದ ನಿಮ್ಮನ್ನು ಪಾರು ಮಾಡುತ್ತೆ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಧೈರ್ಯ ಕಾರ್ಯಗಳು ಚೆನ್ನಾಗಿದೆ. ಸೇವಕರಿಂದ ಸಹಾಯ ಸಿಗುತ್ತೆ. ಮತ್ತು ಚುರುಕು ಬುದ್ಧಿ, ಮಕ್ಕಳ ಸಹಾಯ, ಸ್ನೇಹಿತರಿಂದ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ವಾರದಾದಿಯಲ್ಲಿ ಒಳ್ಳೆಯ ಫಲವನ್ನು ಕಾಣ್ತೀರಾ. ಮುಖ್ಯವಾಗಿ ಉತ್ಸಾಹ ಧೈರ್ಯಗಳು ಕೊರತೆ ಆಗೋದಿಲ್ಲ. ಅದನ್ನು ಕೆಲಸದಲ್ಲಿ ಅನ್ವಯ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಕುಜ ಕರ್ಮಾಧಿಪತಿ ಕುಜ ಭಾಗ್ಯಸ್ಥಾನವನ್ನು ವೀಕ್ಷಿಸೋದು ಅದು ದೈವಾನುಕೂಲದಿಂದ ಸಹಾಯವಾಗ್ತಕ್ಕಂಥದ್ದು ಆಗುತ್ತೆ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಹಿರಿಯರ ಸಹಾಯ ಇತ್ಯಾದಿ ಎಲ್ಲ ಕಾಣ್ತೀರ. ಬುದ್ಧಿವಂತಿಕೆ ಚೆನ್ನಾಗಿದೆ. ಇದೆಲ್ಲ ಒಳ್ಳೆಯ ಫಲಗಳು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ, ಮಕ್ಕಳ ವಿಚಾರದಲ್ಲಿ ಸಮಾಧಾನ, ಅವರಿಂದ ಏನೋ ಹೆಚ್ಚಿನ ಪ್ರಶಂಸೆಗೆ ಪಾತ್ರರಾಗ್ತೀರಾ. ಸಂಗಾತಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು. ಇದು ಸ್ವಲ್ಪ ಮಟ್ಟಿಗೆ ವಾರದ ಹೆಚ್ಚಿನ ಪಾಲು ಗಮನಿಸ್ಕೊಂಡ್ರೆ ಚೆನ್ನಾಗಿದೆ, ಆತಂಕ ಬೇಡ. ವಾರದ ಅಂತ್ಯದಲ್ಲಿ ವಾರ ಮಧ್ಯದಲ್ಲಿ ನಿಮಗೆ ಬುಧವಾರ ಮತ್ತು ಗುರುವಾರದ ಮಟ್ಟಿಗೆ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ನಿಮ್ಮನ್ನು ಪೀಡಿಸಬಹುದು. ಸ್ವಲ್ಪ ತೊಂದರೆ ಉಂಟು ಮಾಡಬಹುದು. ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರು ಉಂಟು ಮಾಡಬಹುದು. ಅದ್ರ ಕಡೆ ಗಮನ ಇರಲಿ. ಉಳಿದ ಹಾಗೆಲ್ಲ ಚೆನ್ನಾಗಿದೆ. ಚಂದ್ರನ ಸಂಚಾರ ನಿಮ್ಮ ಮನಸ್ಸಿಗೂ ಒಂದು ಸಮಾಧಾನ ತಂದು ಕೊಡುತ್ತೆ. ಪ್ರಾರ್ಥನೆಗೆ ಕುಂಭರಾಶಿಯವರಿಗೆ ಶಿವಪಾರ್ವತಿಯರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ ಕುಟುಂಬದವರು, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ನೇಹಿತರ ಜೊತೆಗೆ ಸುತ್ತಾಟ, ಮನೋರಂಜನೆ, ಮನಸ್ಸಿಗೆ ಸಮಾಧಾನ ಉಂಟಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ವಿವಿಧ ಸೌಲಭ್ಯಗಳು ಸಿಗ್ತಕ್ಕಂಥದ್ದು, ಕುಟುಂಬ ಬಲ, ಧನಬಲ ತುಂಬ ಚೆನ್ನಾಗಿದೆ. ಮಾತು ಅಷ್ಟೇ ಒರಟಾಗಿರುತ್ತೆ, ಆದರೆ ಅದರಿಂದ ಫಲ ಇದೆ. ಹೀಗಾಗಿ ಅದು ಒಂದು ಒಳ್ಳೆಯ ಫಲವೇ. ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ. ಕೆಲಸದಲ್ಲಿ ತುಂಬ ಚೆನ್ನಾಗಿರುತ್ತದೆ. ಮಿತ್ರರಿಂದ, ಸ್ನೇಹಿತರಿಂದ, ಬಂಧುಗಳಿಂದ ಸಹಾಯ ಕಾಣ್ತೀರಾ. ಹೀಗಾಗಿ ಹೆಚ್ಚಿನ ಶುಭ ಫಲ ಕಾಣ್ತೀರಾ ಈ ವಾರದ ಆದಿಯಲ್ಲಿ. ವಾರದ ಅಂತ್ಯ ಹೇಗಿದೆಯಪ್ಪ ಅಂದರೆ, ವಾರದ ಅಂತ್ಯವೂ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ, ಮನಸ್ಸಿಗೆ ಸಮಾಧಾನ, ಸ್ತ್ರೀಯರಿಗೆ ಹೆಚ್ಚಿನ ಬಲ, ಮಾನಸಿಕವಾಗಿ ಒಂದು ಸ್ಥಿರತೆ ಬರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿ. ಪ್ರಶಂಸೆ, ಸನ್ಮಾನ, ಸ್ನೇಹಿತರಿಂದ ಸಹಾಯ ಸಹಕಾರಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ವಾರದಲ್ಲಿ ಮೀನರಾಶಿಯವರಿಗೆ ಸಮೃದ್ಧವಾದ ಶುಭ ಫಲವನ್ನು ಕಾಡಲಿಕ್ಕೆ ಅವಕಾಶ ಇದೆ. ಬುಧವಾರ ಗುರುವಾರದ ಮಟ್ಟಿಗೆ ನಿಮಗೂ ಕೂಡ ಸ್ವಲ್ಪ ಉದರ ಬಾಧೆ ಉಂಟಾಗಬಹುದು. ಮನಸ್ಸಿಗೆ ಸ್ವಲ್ಪ ಪೆಟ್ಟು ಬೀಳಬಹುದು. ಮಾನಸಿಕವಾಗಿ ಸ್ವಲ್ಪ ಅದು ಘಾಸಿ ಮಾಡಬಹುದು. ಸ್ವಲ್ಪ ಹುಷಾರು. ಇಷ್ಟದೇವತಾರಾಧನೆ ಮಾಡಿ, ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ಹೆಚ್ಚಿನ ಶುಭ ಫಲ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.